ಈ ರೀತಿ ವಿಶ್ವಾಸ ಬರ್ಬೇಕಾದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಗೌರು ರಾಮಸ್ವಾಮಿ ಅಯ್ಯಂಗಾರ್ ಹೇಳಿದಂತಹದ್ದು ಘಟನೆ ಮೊನ್ನೆ ಮದ್ರಾಸಲ್ಲಾಗಿದೆ. ಅದು ನನಗೆ ಕಲಕ್ಬಿಡ್ತು ಮನಸ್ಸೆಲ್ಲ. ಮದ್ರಾಸಲ್ಲಿ ಮೊನ್ನೆ ಗಂಡ ಹೈಲಿ ಎಜುಕೇಟೆಡ್, ತುಂಬಾ ಓದ್ಕೊಂಡಂತ ಹುಡುಗ, ಡಾಕ್ಟರೇಟ್ ಮಾಡ್ಕೊಂಡಿದ್ದಾನೆ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಸೋದರ ಮಾವನ ಮಗಳೇ ಮದುವೆ ಆಗಿದ್ದಾನೆ. ಆಕೆ ಶಾಲೆಗೆ ಹೋಗಿಲ್ಲ, ಜಾಸ್ತಿ ಕಲ್ತಿಲ್ಲ, ಶಾಲೆಗೆ ಹೋಗಿಲ್ಲ ಜಾಸ್ತಿ. ಒಂದ್ ಮಗು ಇದೆ ಮನೆಯಲ್ಲಿ, 1.5 ವರ್ಷದ ಮಗು ಜ್ವರ ಬಂದ್ಬಿಟ್ಟಿದೆ. ಆ ಗಂಡನೇ ಮರುದಿವಸ ಮಗುಗೆ ಔಷಧಿ ಹಾಕಿ ಹೇಳ್ದ, ನೋಡು ಇಲ್ಲಿ ಇಟ್ಟಿರ್ತೀನಿ ಔಷಧಿ, ಇದನ್ನ ನೋಡು, ಬೇಕಂದ್ರೆ ನಾನು ಹೇಳು, ಅಕಸ್ಮಾತ್ ಡೌಟ್ ಬಂದ್ರೆ ನಾನು ಫೋನ್ ಮಾಡು ಅಂತ ಹೇಳಿದ. ಆಕೆ ಓದಕ್ ಬರಲ್ಲ ಪಾಪ. ಮಗುಗ್ ಜ್ವರ ಅನ್ಸಿದಾಗ ಆಕೆ ಯಾವುದೋ ಬಾಟ್ಲಿಯಲ್ಲಿ ಔಷಧಿ ಹಾಕಿದ್ದಾಳೆ. ಔಷಧಿ ಅಲ್ಲ, ಅದು ಪಾಯ್ಸನ್. ಆಕೆ ಗೊತ್ತಿಲ್ಲ, ಹಾಕ್ಬಿಟ್ಟಿದ್ದಾಳೆ. ಮಗುಗೆ ಏರ್ಪೇರ್ ಆಗ್ಬಿಟ್ಟಿದೆ. ತಕ್ಷಣ ಗಂಡನಿಗೆ ಫೋನ್ ಮಾಡಿದ್ಲು. ಅಷ್ಟರೊಳಗೆ ಅವ್ನ ಸ್ನೇಹಿತ ಬಂದು, ಆ ಸ್ನೇಹಿತ ಮತ್ತಿಗೆ ಇವನ್ ಹೆಂಡತಿ ಇಬ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಇವನ್ ಹೋಗೋದ್ರ ಮಗು ತೀರ್ಕೊಂಡ್ಬಿಡ್ತು. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹೇಳಿ? ಚೆನ್ನಾಗಿ ಬೈತಾನೆ ಅನ್ಕೊಂಡಿದ್ರು. ನೀನು ಬುದ್ಧಿ ಇಲ್ಲ, ನಿನಗೆ ಯಾವ್ದು ಹಾಕಕ್ ಹೋಗಿ, ಏನ್ ಹಾಕಿದೆ ನೀನು, ಯಾಕೆ ಹಾಕಿದೆ ನೀನು ಅಂತ ಒಂಥರ ಬೈತಾರೆ ಅನ್ಕೊಂಡಿದ್ರು. ಆದ್ರೆ ಆತ ಮಾಡಿದ್ದು, ಇಲ್ಲ ಬಿಡು, ಹೋಗ್ಲಿ ಬಿಡು, ಹೆಂಡತಿನ ಮೊನ್ನೆ ಅದು ಸಮಾಧಾನ ಮಾಡಿ ಆತ ಹೇಳ್ತಾನೆ, ಯಾಕೆ ಹೆಂಗ್ ತಡ್ಕೊಂಡ್ರಿ ನೀವು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಮಗು ಅಂತೂ ಹೋಗಿದೆ, ಈಗ ನನ್ನ ಹೆಂಡತಿನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆಯ್ತು, ಆಕೆ ಪರ್ಪಸ್ಲಿ ಮಾಡ್ತಾಳ? ಸಾಧ್ಯವೇ ಇಲ್ಲ. ಮಗು ಬಗ್ಗೆ ನನಗಿಂತ ಹೆಚ್ಚಿಗೆ ಪ್ರೀತಿ ಆಕೆಗಿರ್ತದೆ, ಹಾಕೋಕ್ ಸಾಧ್ಯ ಇದೆಯಾ? ಬಿಡಿ, ತಪ್ಪಾಯ್ತು, ನನ್ನ ತಪ್ಪದು. ನಾನು ಎಲ್ಲ ಬಾಟ್ಲಿ ತೆಗೆದಿಟ್ಟು ಒಂದೇ ಇಟ್ಟು ಹೋಗ್ಬೇಕಾಗಿತ್ತು. ನಾ ತಿಳ್ಕೊಬೇಕಾಗಿತ್ತು, ಓದಕ್ ಬರಲ್ಲ ಅಂತ ಗೊತ್ತಿರ್ಬೇಕಾಗಿತ್ತು. ಈ ತರದ ಎಕ್ಸೆಪ್ಟೆನ್ಸ್ ಇದೆಯಲ್ಲ, ಇದು ಒನ್ ಆಫ್ ದಿ ಫೈನೆಸ್ಟ್. ಅದ್ಭುತ. ಈ ತರದ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಬಂದ್ಬಿಟ್ರೆ ಸಂಸಾರದಲ್ಲಿ ಸಂತೋಷ ಉಕ್ಕಿ ಬರ್ತದೆ, ಬೇರೆ ಆಗಲ್ಲ. ರಾಮ ಸೀತೆದ ಎಕ್ಸಾಂಪಲ್ ಕೊಡ್ತಾರೆ ಸಾಮಾನ್ಯವಾಗಿ. ವಿ ಸಿ ಅವರು ಒಂದ್ಸಲ ನಾವು DVJ ಹತ್ರ ಕೂತಾಗ VC ಬಂದ್ರು, ಬಹಳ ಇಮೋಷನಲ್ ಮನುಷ್ಯ ಆತ, ವಿ ಸೀತಾರಾಮಯ್ಯ. ಬಂದ್ಬಿಟ್ಟು, ಯಜಮಾನ್ರೆ, ಗುಂಡಪ್ಪನವ್ರಿಗೆ ಯಜಮಾನ್ರೆ ಅಂತಿದ್ರು ಎಲ್ಲರೂ. ಯಜಮಾನ್ರೆ, ನೀವೇನೇ ಹೇಳಿ ನಮ್ ಸೀತಮ್ಮನಿಗೆ ತಕ್ಕ ಗಂಡ ಅಲ್ಲ ನಿಮ್ ರಾಮ, ಅದು ಬೇರೆ. ನಿಮ್ ರಾಮ ನಮ್ ಸೀತಮ್ಮನಿಗೆ ತಕ್ಕ ಗಂಡ ಅಲ್ಲ. ಯಾಕೆ? ಏನ್ ಸ್ವಾಮಿ, ನಂಬಿಕೆ ಇಲ್ವಾ ಸೀತೆ ಮೇಲೆ? ಉತ್ತರ ರಾಮಾಯಣದಲ್ಲಿ ಬರ್ತದೆ. ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಮಾಡು ಅಂತಾನೆ ರಾಮ. ಅಗ್ನಿ ಪರೀಕ್ಷೆ ಮಾಡು ಅಂದಾಗ ಆಕೆ ಆಗೋಲ್ಲ ಅಂತಾಳೆ. ಭೂದೇವಿ ಬೇಡ್ಕೋತಾಳೆ, ಭೂಮಿ ಹೊಡೆದು ಕೆಳಗೋಗ್ಬಿಡ್ತಾಳೆ ಆಕೆ ಅಂತ ಗೊತ್ತಿದೆ ಕತೆ. ಅದಕ್ಕೆ ಸೀತಾರಾಮಯ್ಯ ಹೇಳೋರು, ಅಲ್ರಿ ಏನ್ ರಾಮ ಅವನು ಪರೀಕ್ಷೆ ಮಾಡಿದಾನು ಒಂದ್ಸಲ ಆಗ್ಲೇನೆ, ಮತ್ತು ಪರೀಕ್ಷೆ ಮಾಡ್ಬೇಕಂತಾನಲ್ಲ, ಎಂತ ರಾಮ್ರಿ ಇವನು ಅಂತ. ಆದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೊಸದಾಗಿ ಮದುವೆ ಆದಾಗ ಆಶೀರ್ವಾದ ಮಾಡೋದು, ರಾಮ ಸೀತೆ ಇದ್ದಂಗಿರ್ರಪ್ಪ ಅಂತ ಹೇಳುದು ನಾವು. ಆ ಪ್ರಶ್ನೆ ಸೀತಾರಾಮಯ್ಯ ಕೇಳಿದ್ರು, ಏನ್ ಆಶೀರ್ವಾದ ಮಾಡ್ತಾರೆ ಸ್ವಾಮಿ, ಆಕೆ ಬೈಕೊಂಡು ಹೋಗ್ಲಿಲ್ವಾ ನೆಲದಲ್ಲಿ? ಆಗ ಗುಂಡಪ್ಪ ಕೇಳಿದ್ರು, ಓದಿದ್ದೀರಾ ಸರಿಯಾಗಿ ಉತ್ತರ ರಾಮಾಯಣ? ಓದಿದ್ದೀನಲ್ಲ ಅಂದ್ರು. ಕಡೆಗೆ ನೆಲದಲ್ಲಿ ಹೋಗುವಾಗ ಸೀತೆ ಏನ್ ಹೇಳಿದ್ಲು? ಏನ್ ಹೇಳ್ತಾಳೆ? ಬೈಕೊಂಡು ಹೋದ್ಲು ಅಂದ್ರು. ಇಲ್ಲ, ಉತ್ತರ ರಾಮಾಯಣ ತೆಗೆದು ನೋಡಿ, ಕೊನೆಗೆ ಭೂಮಿಗೆ ಹೋಗುವಾಗ ಒಂದ್ ಕೆಳಗಿಂದ ಒಂದು ಸಿಂಹಾಸನ ಬರುತ್ತೆ. ಸಿಂಹಾಸನದಲ್ಲಿ ಕೂತ್ಕೊಂಡು ಭೂದೇವಿ ಜೊತೆ ಕೆಳಗೆ ಹೋಗ್ಬಿಡ್ತಾಳೆ, ಸಾಕಿನ ಭೂಮಿ ಜಗತ್ತು ಅಂತ ಹೇಳ್ತಾಳೆ. ಆದ್ರೆ ಹೋಗುವಾಗ ಹೇಳ್ತಾಳೆ, ಇನ್ನು ಮುಂದೆ ನಾನು ಎಷ್ಟು ಬಾರಿ ಭೂಮಿ ಮೇಲೆ ಹುಟ್ಟಿ ಬರ್ಬೇಕಾಗತ್ತೋ ಗೊತ್ತಿಲ್ಲ, ಆದ್ರೆ ಪ್ರತಿ ಸಲ ಬಂದಾಗ ರಾಮನೇ ನನ್ ಗಂಡ ಆಗ್ಬೇಕು ಅಂತ ಕೇಳ್ಕೊಂಡು ಹೋಗ್ತಾಳೆ. ಅಂದ್ಬಿಟ್ಟು, ಅಲ್ರಿ ಸೀತೆಗಿರ್ಲಾರ್ದಂತ ಕಂಪ್ಲೇಂಟ್ ನಿಮಗೇನ್ರಿ, ಸೀತೆಗಿರ್ಲಾರ್ದಂತ ಕಂಪ್ಲೇಂಟ್ ನಿಮಗೇನ್ರಿ ಅಂತ. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ರಾಮ, ಆದ್ರೆ ನಮಗ್ ಪ್ರಾಬ್ಲಮ್ ಅನ್ಸುತ್ತೆ. ಬಟ್ ರಾಮ ಸೀತೆ ಅನ್ನೋ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರ ನಡುವೆ. ಆಗ ಗೊತ್ತಿತ್ತದು ಅವತಾರ ಮುಗಿಬೇಕು ಅಂತ ಹೇಳಿ. ಅವತಾರ ಮುಗಿಬೇಕಾದ್ರೆ ಸೀತೆ ಮೊದಲು ಹೋಗ್ಬೇಕು, ಆದಿಶೇಷ ಲಕ್ಷ್ಮಣ ಹೋಗ್ಬೇಕು, ಕೊನೆಗೆ ರಾಮ ಹೋಗ್ಬೇಕು ಅಂತಿದ್ದದು. ಆದ್ರೆ ಜನಕ್ಕೆ ಅನ್ಸೋದೇನು ಅಂದ್ರೆ, ಇದೆಂತ ರಾಮ, ಇದೆಂತ ಗಂಡ ಹೆಂಡ್ತಿವ್ರು ಅಂತ ಅನ್ಸುತ್ತೆ. ಆದ್ರೆ ಅವ್ರೊಳಗೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಕೊನೆಗೆ ಭೂಮಿಗೆ ಹೋಗ್ಬೇಕಾದ್ರೂ ಕೂಡ ಸೀತೆ ಹೇಳ್ತಾಳೆ, ನಾನಿದ್ರೆ ರಾಮನೇ ನನ್ನ ಗಂಡ ಆಗಿರ್ಬೇಕು, ಎಷ್ಟು ಜನ್ಮ ಬಂದ್ರು ಅಂತ ಹೇಳ್ತಾಳೆ. ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆಯಲ್ಲ, ಇದು ಬಹಳ ಚೆನ್ನಾಗಿ ಬರ್ಬೇಕು.